ನಿಮಗೊಂದು ಸಂತೋಷ ಸುದ್ದಿ ಹೇಳಬೇಕು ಅಷ್ಟೇ. ಏನಪ್ಪ ಅದು? ಯಾವ್ದಾರು ಹುಡುಗಿನ ಪ್ರೀತಿ ಮಾಡಿದ್ಯಾ? ಅತ್ತೆ, ಬರೇ ನಿಮಗೆ ಯಾವಾಗ ನನ್ನ ಮದುವೆ ಚಿಂತೆ. ಮದುವೆ ಹೇಗೆ ನಿಲ್ಲತ್ತೆ, ಇನ್ನು ನನ್ನ ಆಸೆ ಆಕಾಂಕ್ಷೆಗಳು ತುಂಬಾ ಇವೆ. ಇದು ಬೇರೆನೇ ವಿಷಯ. ಹಾಗಾದ್ರೆ ಮತ್ತ ವಿಷಯ ಏನಪ್ಪ? ಅಣ್ಣ, ಮೊನ್ನೆ ನಡೆದ ಪಕ್ಷ ಸಭೆಯಲ್ಲಿ ಶಾಸಕರು ಚರ್ಚಿಸಿ ನನ್ನೊಂದಿಗೆ ಒಂದು ವಿಷಯಕ್ಕೆ ಬಂದಿದ್ದಾರೆ ಅಣ್ಣ. ಯಾವುದು ರಾಜಕೀಯ ವಿಷಯ ಏನಪ್ಪ? ಅಣ್ಣ, ಇದು ರಾಜಕೀಯ ಅಲ್ಲ. ನೀನು ಮಕ್ಕಳ ಭವಿಷ್ಯ ಬರೆಯಲು ಈ ಊರಲ್ಲಿ ಒಂದು ವಿದ್ಯಾಸಂಸ್ಥೆಯನ್ನು ತೆರೆಯಬೇಕೆಂದು ಹೇಳಿದ್ದಾರೆ. ತಮ್ಮ, ಇದೆಂತ ನಿರ್ಧಾರಪ್ಪ? ಊರಲ್ಲಿ ಈಗಾಗಲೇ ದನಿಗಳದ ಒಂದು ಸಂಸ್ಥೆ ಇದೆ. ಅವರನ್ನ ಎದುರಾಕೊಂಡು ನಾವೊಂದು ಸಂಸ್ಥೆ ತೆಗಿಬೇಕಂದ್ರೆ ನನಗೆ ಯಾಕೋ ಅನುಮಾನ ಪಡಬೇಡಣ್ಣ. ನಾನೆಷ್ಟೇ ಒಲ್ಲೆ ಎಂದೆ, ನಮ್ಮಣ್ಣರನ್ನು ಕರೆಸಿ ವಿಚಾರಿಸಿ ಎಂದೆ. ಆದರೂ ಶಾಸಕರು ಕೇಳ್ತಾನೇ ಇಲ್ಲ. ನಿಮ್ಮಣ್ಣನನ್ನು ಕರೆಸಿ ನಾನು ಹೇಳ್ತೀನಿ ಅಂತ ಹೇಳಿ ತುಂಬಿದ ಸಭೆಯಲ್ಲಿ ನನಗೆ ಹೂವಿನ ಮಾಲೆ ಹಾಕಿಬಿಟ್ಟಿದ್ದಾರೆ. ಅಯ್ಯೋ ದೇವರೇ, ಮತ್ತೇನು ಮಾಡೋದಪ್ಪ? ಆದರೆ ನೀನು ಈಗಾಗಲೇ ಶಾಲೆನ ಬಿಟ್ಟು 5 ವರ್ಷಗಳಾಗಿವೆ. ಹೊಲ ಮನೆ ಕೆಲಸ ಅಂತ ಸಾಕಷ್ಟು ಕೆಲಸಗಳನ್ನ ಓಡಾಡ್ತಾ ಇದೆಯಾ. ಅದರಲ್ಲಿ ಈ ಸಂಸ್ಥೆ ತೆಗೆದಂದ್ರೆ ನನಗೆ ಸ್ವಲ್ಪ ಯಾಕೋ ಭಯವಾಗ್ತಿದೆಯಪ್ಪ. ಅಣ್ಣ, ನೀನು ಆ ಭಯದ ಭೀತಿಯನ್ನು ಹರಿದು ಹಾಕು. ಯಾಕಂದ್ರೆ ನಿನ್ನ ಹಿಂದೆ ನಾನಿದ್ದೇನೆ, ನಮ್ಮ ಶಾಸಕರಿದ್ದಾರೆ, ನನ್ನ ಹಿಂದೆ ತಾಲೂಕಿನ ಅಪಾರ ಅಭಿಮಾನಿಗಳಿದ್ದಾರೆ. ನಿನ್ನ ಆಶೀರ್ವಾದ ಒಂದು ಮಾಡಿದರೆ ಸಾಕಣ್ಣ, ಈ ಜಿಲ್ಲೆಯಲ್ಲೇ ಉತ್ತಮ ಶಿಕ್ಷಣ ಸಂಸ್ಥೆ ಎಂದು ನಾನು ನಿರೂಪಿಸುತ್ತೇನೆ. ತಮ್ಮ, ಇನ್ನೇನು ಮಾಡೋದಪ್ಪ? ಧೈರ್ಯಂ ಸರ್ವರ್ಥ ಸಾಧನೆ ಎಂಬಂತೆ ನಿನ್ನ ಧೈರ್ಯ ನಿನ್ನ ಬೆನ್ನೆಂದೇ ಇರಲಿ. ಆ ಮಾರುತೇಶ್ವರ ಸದಾ ನಿನ್ನ ಬೆನ್ನೆಂದೇ ಇರಲಪ್ಪ. ಹೌದಪ್ಪ ಮೈದ್ನ, ನೀ ನಡೆಯುವ ಸತ್ಯದ ಹಾದಿಯಲ್ಲಿ ಕಲ್ಲು ಮುಳ್ಳೆಲ್ಲ ಆ ದೇವರ ಕೃಪೆಯಿಂದ ಹೂವಾಗಲಿ. ನೀ ಕೈಗೆತ್ತಿಕೊಂಡ ಕೆಲಸ ನಿನಗೆ ಗೆಲುವನ್ನು ತಂದುಕೊಡ್ಲಿ. ಆದರೆ ಆ ಗೌಡನ ಬಗ್ಗೆ ತುಂಬಾ ಹುಷಾರಾಗಿರ್ಬೇಕು, ತಿಳಿತಾ? ಆಯ್ತು ಅತ್ತಿಗೆ, ಆಯ್ತು. ನಾ ನಡೆಯುವ ಸತ್ಯದ ಹಾದಿಯಲ್ಲಿ ಆ ದುರಂಕಾರಿ ದೇವೇಗೌಡ ಅದೆಷ್ಟೇ ಕುತಂತ್ರಿ ಕೆಲಸ ಮಾಡಿದರೂ ನಾನು ಹೆದರೋದಿಲ್ಲ. ಏಕೆಂದರೆ ನಿಮ್ಮಿಬ್ಬರ ವರದ ಹಸ್ತ ಸದಾ ನನ್ನ ಮಸ್ತಕದ ಮೇಲಿದ್ದರೆ ಅಷ್ಟೇ ಸಾಕು. ಆ ಶಿಕ್ಷಣದ ಕಾಳೆ ಊದಿ ಬಡತನದ ಭೂತವನ್ನು ಬಡಿದೋಡಿಸಿ ಬಡವರ ರಕ್ತ ಕುಡಿದ ದೇವೇಗೌಡನನ್ನು ಅವರಿಂದಲೇ ಸಂಹರಿಸ ಹೋದರೆ ನಾನು ನಿಮ್ಮ ಪ್ರೀತಿಯ ತಮ್ಮ ಕ್ರಾಂತಿರನೇ ಅಲ್ಲ. ಸಂತೋಷ ಸಹೋದರ, ಸಂತೋಷ. ಜಯ, ತಮ್ಮ ಒಂದು ಒಳ್ಳೆ ಸುದ್ದಿ ತಂದಿದ್ದಾನೆ. ಇದೇ ಒಂದು ಸಂತೋಷ ಸಮಯದಲ್ಲಿ ಒಂದು ಹಾಡನ್ನಾದರೂ ಹಾಡಬಾರದೆ? ಹೌದು ಅತ್ತಿಗೆ, ಇಷ್ಟು ಸಂತೋಷ ಸುದ್ದಿ ನಮ್ಮ ಮನೆಯಲ್ಲಿ ಇರುವಾಗ ನೀವೇಕೆ ನಿಮ್ಮ ಸುಂದರ ಕಂಠದಿಂದ ಒಂದು ಸುಂದರ ಹಾಡನ್ನು ಹಾಡಬಾರದು? ಹೌದು ಅತ್ತಿಗೆ. ಚೈತ್ರವೇ ಬೆಳದಿಂಗಳಾಗಿ ಪ್ರೀತಿ ಕರಗಲು ಸಾಧ್ಯವೇ? ನಮ್ಮ ಮನೆಯಲ್ಲಿ ದಿನವೂ ವಿರವು ಚೈತ್ರವೇ ಬೆಳದಿಂಗಳಾಗಿ ಪ್ರೀತಿ ಕರಗಲು ಸಾಧ್ಯವೇ? ಹೆಜ್ಜೆಯಲ್ಲಿನ ಸವಿಗೂಡಿದು ಈ ಪ್ರೀತಿಯ ಪರಮಾನ, ಪ್ರೀತಿಯ ಯಜಮಾನ.
ಹಾದಿಯಲ್ಲಿ ದಿನವೂ ದಿನವೂ ಚೈತ್ರವೇ ಬೆಳದಿಂಗಳ ಈ ಪ್ರೀತಿ ಕರಗಲು ಸಾಧ್ಯವೇ ಒಟ್ಟಾಗಿದ್ದರೆ ಎಲ್ಲ ಚಿಂತೆಗೆ ಜಾಗ ಇಲ್ಲ ಕಷ್ಟ ನಷ್ಟ ಎಲ್ಲ ಹಾಲು ಸಕ್ಕರೆಲ್ಲ ನೀನೇ ಬರಲಿ ನಗು ನಗು ನೀನಾಗಿ ಬಿಡುವೆ ಬಗು ಬಗು ಅಬ್ಬಾ ಇವಾಗ್ಲಾದ್ರೂ ಅಣ್ಣ ತಮ್ಮ ಊಟಕ್ಕೆ ಬರ್ತೀರೋ ಇಲ್ವೋ? ತಡ ಬರ್ತೀವಿ ಮಾಡೋದೇ ಬೇಡ ಅತ್ತಿಗೆ. ಜಯ. ಆ? ಬಾ ಹಸುವಾಗಿದೆ, ಊಟ ಮಾಡೋಣ. ಬನ್ನಿ ಅತ್ತಿಗೆ. ಜಯವೀರ್ನ ಪಾತ್ರಧಾರಿ ಒಂದು ವಿಜಯ ಶರ್ಮಾ ಇದೆ ನಿಂದ್ರು. ಕಿರಣ್ ಪಾತ್ರಧಾರಿ ಕಿರಣ್ ಆತ್ಮೀಯ ಸಹೋದರ ವಿಶ್ವನಾಥ್ ಬುಸಾನಿಯವರಿಗೆ ಪ್ರೀತಿಯ ಧನ್ಯವಾದಗಳು. ಕನ್ನಡದ ಕಲಾಭಿಮಾನಿಗಳಲ್ಲಿ ನನ್ನದೊಂದು ಕೋರಿಕೆ, ಗಿಡದ ಕಡೆಗೆ ಹೋದರೆ ನೆರಳು ಸಿಗೋದು, ಹೂವಿನ ಕಡೆಗೆ ಹೋದರೆ ಸುಗಂಧ ಸಿಗೋದು. ಗಣಿ ಗ್ರಾಮದ ಮಾರುತೇಶನ ಕಡೆಗೆ ಹೋದರೆ ಮಾರುತೇಶನ ಆಶೀರ್ವಾದ ಸಿಗೋದು. ಹಾಗೂ ಮಲ್ಲಯ್ಯ ಮಡ್ಪತಿ ಇವರ ಹಾಸ್ಯ ಕಲಾವಿದ ಸಿಗೋದು. ಅದರಂತೆ ಮೃತ್ಯುಂಜಯ ಕಂಕನವಾಡಿಯವರು ಮಲ್ಲಯ್ಯನಿಗೆ ತುಂಬ ಆಯರು ಕೊಟ್ಟಿದ್ದಾರೆ, ಸ್ವೀಕಾರ ಮಾಡಬೇಕಾಗಿ ವಿನಂತಿ. ನಮ್ಮ ಪ್ರೀತಿಯ ಮಾವನಾದ ಕೆಂಪಣ್ಣ ಕುಂಬಾರ್ ಅವರು ನಮಗೆ ಬಟ್ಟೆಯನ್ನು ಕೊಟ್ಟಿದ್ದಾರೆ. ಅವರಿಗೆ ತುಂಬ ಧನ್ಯವಾದಗಳು. ಕೊಟ್ಟಂತ ಮಾನ್ಯರಿಗೆ ತುಂಬಾ ಧನ್ಯವಾದಗಳು.